ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಹದಿಹರೆಯದವರ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಮತ್ತು ಅವರಲ್ಲಿ ಉಂಟಾಗುವ ಮಾನಸಿಕ ಸಮಸ್ಯೆಗಳು, ಸಂಭವಿಸುವ ಆತ್ಮಹತ್ಯೆ ಮತ್ತು ಸ್ವಯಂ ಹಾನಿಯಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅದನ್ನು ಮುಂದುವರಿಸ್ತಾ ಹದಿಹರೆಯದವರಲ್ಲಿ ಕಂಡುಬರುವಂತಹ ಚಟದ ನಡವಳಿಕೆಯ ಬಗ್ಗೆ ತಿಳ್ಕೊಳ್ಳೋಣ. ನನಗೆ ಪರಿಚಯ ಇರೋ ಹಿರಿಯರೊಬ್ಬರು ಗೊಣಗಾಡ್ತಾ ಇದ್ರು, ಕಾಲ ಕೆಟ್ಟೋಯ್ತು ಬಿಡಿ ಅಂತ. ಅಯ್ಯೋ ಸಾರ್, ಪ್ರತಿಯೊಬ್ಬರು ವಯಸ್ಸಾದ್ಮೇಲೆ ಹೀಗೇನೆ ಹೇಳೋದು ಅಂತ ನಾ ಅಂದೆ. ಅದಕ್ಕೆ ಅವರು, ಹಾಗಲ್ಲ ಸಾರ್, ನನಗೂ ಗೊತ್ತು, ಎಲ್ಲರೂ ಹಾಗೆ ಹೇಳ್ತಾರೆ ಅಂತ, ನಮ್ಮ ಕಾಲದಲ್ಲಿ ಇದ್ದಂಗೆ ಈಗಿಲ್ಲ ಅಂತ. ಆದರೆ ಈಗ ಯಾಕೋ ವಿಪರೀತ ಕಿಟ್ಕೊಂಡಿದೆ ಸರ್. ಈಗಿನ ಕಾಲದ ಹದಿಹರೆಯದವ್ರನ್ನ ಒಮ್ಮೆ ನೋಡಿ. ನವ ಯುವಕ ಯುವತಿಯರು ಅಂದರೆ ಹೇಗೆ ಚುರುಕಾಗಿರಬೇಕು. ಹಲವರು ಆ ಥರ ಇರ್ತಾರೆ ನಿಜ, ಆದರೆ ಈ ನಡುವೆ ಸುಮಾರು ಜನರಲ್ಲಿ ವಿವಿಧ ರೀತಿಯ ಚಟಗಳು ಅಂಟ್ಕೊಂಡ್ಬಿಟ್ಟಿವೆ. ಇದಕ್ಕೆ ಈಗಿನ ತಂತ್ರಜ್ಞಾನ, ಮೊಬೈಲ್ ಬಳಕೆ ಕೂಡ ಕಾರಣ ನೋಡಿ. ಗಂಟೆಗಟ್ಟಲೆ ಮೊಬೈಲ್ ನೋಡ್ತಾರೆ, ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಮುಳುಗೋಗಿರ್ತಾರೆ, ಯಾವುದ್ರ ಮೇಲೂ ಆಸಕ್ತಿ ಇಲ್ಲ. ಇನ್ನು ತಂಬಾಕು, ಮದ್ಯ ಮತ್ತು ಮಾದಕ ದ್ರವ್ಯದ ಬಗ್ಗೆ ಕೇಳಲೇಬೇಡಿ, ದಿನೇ ದಿನೇ ಹೆಚ್ಚಾನೇ ಇದೆ. ನಮ್ಮ ಹಿರಿಯರು ಹೇಳ್ತಿದ್ರಂತೆ, ಅತಿ ಸರ್ವತ್ರ ವರ್ಜಯೇತ್ ಅಂತ. ಅಂದರೆ ಯಾವುದೇ ಆಗಲಿ ಅತಿ ಆಗಬಾರ್ದು ಅಂತ. ಅತಿ ಆದರೆ ಒಂದು ರೀತಿ ಚಟ ಆಗೋಗುತ್ತೆ. ಕಂಪ್ಯೂಟರ್ನಲ್ಲಿ ಗೇಮ್ ಆಡೋದು ಅಥವಾ 3 ಹೊತ್ತು ಮೊಬೈಲ್ನಲ್ಲಿ ಮಾತಾಡೋದು, ಇದರಿಂದ ಅವರಿಗೆ ತಾತ್ಕಾಲಿಕವಾಗಿ ಸುಖ ಸಿಕ್ಕಿದ್ರೂ ದೀರ್ಘಕಾಲಿಕವಾಗಿ ಅವರು ಯೋಚನೆ ಮಾಡ್ತಿಲ್ಲ. ಇದರಿಂದ ತಮ್ಮ ಜೀವನ ಎಷ್ಟು ಹಾಳಾಗ್ತಿದೆ, ಭವಿಷ್ಯದ ಬಗ್ಗೆ ಏನೇನೆಲ್ಲ ಕನಸುಗಳನ್ನು ಅವರಾಗಲಿ ಅವರ ಮನೆಯವರಾಗಲಿ ಕಟ್ಕೊಂಡಿರ್ತಾರೆ, ಇದನ್ನೆಲ್ಲ ಪೂರೈಸಕ್ಕಾಗಲ್ಲ. ಒಟ್ಟಿನಲ್ಲಿ ಈ ಪೀಳಿಗೆನೇ ಹಾದಿ ತಪ್ತಾ ಇದೆ ಅಂತ ಅನ್ಸುತ್ತೆ ಅಂದರು. ಅವ್ರು ಹೇಳಿದ್ದನ್ನು ಸಂಪೂರ್ಣವಾಗಿ ನಾನು ಒಪ್ಕೊಳ್ಳದೆ ಇದ್ರೂ ಒಂದಂತೂ ಅರಿವಾಯಿತು. ಈ ನಡುವೆ ಹದಿಹರೆಯದವರಲ್ಲಿ ವಿವಿಧ ರೀತಿಯ ಚಟಗಳು ಜಾಸ್ತಿಯಾಗಿದೆ. ಸಮಾಜ ಹೇಗೆ ಇದನ್ನು ಎದುರಿಸಬೇಕು? ಇದು ನಮ್ಮೆಲ್ಲರ ಮುಂದೆ ಇರುವ ದೊಡ್ಡ ಪ್ರಶ್ನೆ. ಹದಿಹರೆಯದವರಲ್ಲಿ ಕಂಡುಬರುವಂತಹ ಚಟದ ನಡವಳಿಕೆಯ ಬಗ್ಗೆ ಹೆಚ್ಚು ಮಾಹಿತಿ ಕೊಡಕ್ಕೆ ನಿಮ್ಹಾನ್ಸ್ನ ಮಕ್ಕಳ ಮತ್ತು ಹದಿಹರೆಯದವರ ವಿಭಾಗ ಅಂದರೆ ಚೈಲ್ಡ್ ಅಂಡ್ ಅಡೋಲ್ಸೆಂಟ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇರೋ ತಜ್ಞರು, ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ KM ರಾಜೇಂದ್ರ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಅವರೇ. ನಮಸ್ತೆ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ರಾಜೇಂದ್ರ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಹದಿಹರೆಯದವರಲ್ಲಿ ಕಂಡುಬರುವಂತಹ ಈ ಚಟದ ನಡವಳಿಕೆಗಳು ಅಂದ್ರೆ ಏನು, ಅದು ಯಾವುವು, ಎಷ್ಟು ಪ್ರಮಾಣದಲ್ಲಿದೆ, ದಯವಿಟ್ಟು ತಿಳಿಸ್ಕೊಡಿ. ಈ ಒಂದು ಪ್ರಶ್ನೆ ಈ ಕಾಲಕ್ಕೆ ಬಹಳ ಸೂಕ್ತ ಅವಶ್ಯಕತೆ ಇದೆ. ಸೊ ನಾವು ಇವತ್ತು ಮಾತಾಡ್ತಿರೋದು ನಡವಳಿಕೆಯ ವ್ಯಸನಗಳು ಅಥವಾ ಚಟಗಳ ಬಗ್ಗೆ. ನಾವು ಇವತ್ತು ತಂಬಾಕು, ಆಲ್ಕೋಹಾಲ್ ಅದರ ವ್ಯಸನದ ಬಗ್ಗೆ ನಾವು ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ಬೇರೆ, ಇದೇ ಬೇರೆ. ಈ ವ್ಯಸನ ಅಂತ ಹೇಳಿದ್ರೆ ಮುಖ್ಯವಾಗಿ 3 ತರಹ ಲಕ್ಷಣಗಳಿರ್ತವೆ. ಒಂದನೆಯ ಲಕ್ಷಣ, ಅವರಿಗೆ ಆ ಒಂದು ಏನು ಚಟುವಟಿಕೆ ಇದೆ ಅದ್ರ ಬಗ್ಗೆ ಜಾಸ್ತಿ ಮನಸ್ಸಿನ ಸೆಳೆತ. ಎರಡನೆಯದು, ಆ ಸೆಳೆತನ ಅವರು ಕಂಟ್ರೋಲ್ ಮಾಡದೇನೆ ಆ ಒಂದು ನಡವಳಿಕೆಯಲ್ಲಿ ಅವರು ಜಾಸ್ತಿ ಹೊತ್ತು ಸಮಯ ಕಳೆಯೋದು. ಮೂರನೆಯ ವಿಷಯ, ಈ ಒಂದು ಆಸೆ ಮತ್ತು ಆ ಒಂದು ಸಮಯ ಕಳೆಯೋದು ಹೆಚ್ಚಾಗೋದ್ರಿಂದ ಅವರ ವಿದ್ಯಾಭ್ಯಾಸ, ಅವರ ಒಂದು ದೈನಂದಿನ ಜೀವನ, ಅವರ ಒಂದು ಸಂಬಂಧಗಳಲ್ಲಿ ತೊಡಕುಂಟಾಗೋದು. ಸೊ ಈ ಲಕ್ಷಣಗಳಿದ್ದಾಗ ನಾವು ಅದನ್ನ ನಡವಳಿಕೆಯ ವ್ಯಸನಗಳು ಅಂತ ಹೇಳ್ತೀವಿ. ಸರಿ. ಇವಾಗ ಕಾಯಿಲೆಯನ್ನು ಗುರುತಿಸ್ತೀವಿ, ನಿರ್ಣಯ ಮಾಡ್ತೀವಿ. ಆ ಒಂದು ಏನು ಸಿಸ್ಟಮ್ ಪ್ರಕಾರ ಇವಾಗಿರೋದು 2 ತರಹದ ನಡವಳಿಕೆ ವ್ಯಸನಗಳು. ಒಂದನೆಯದು ಗೇಮಿಂಗ್ ವ್ಯಸನ, ಮೊಬೈಲ್ ಅಲ್ಲಿ. ಅದು ನಾವು ಇಂಟರ್ನೆಟ್ ಆನ್ಲೈನ್ ಗೇಮಿಂಗ್ ಅಂತ ಹೇಳ್ತೀವಿ, ಆಫ್ಲೈನ್. ಎರಡನೇದು ಗ್ಯಾಂಬ್ಲಿಂಗ್ ವ್ಯಸನ. ಗ್ಯಾಂಬ್ಲಿಂಗ್ ಅಂದ್ರೆ ಜೂಜು. ನಾವು ಚಿಕಿತ್ಸೆ ಮತ್ತು ಅದನ್ನ ಗುರುತಿಸೋ ಒಂದು ಕಂಡೀಷನ್ ನೋಡಿದ್ರೆ ಈ ತರ 2 ಇದೆ. ಆದ್ರೆ ಅಧ್ಯಯನದಲ್ಲಿ ಇದು ಮೊಬೈಲ್, ಇಂಟರ್ನೆಟ್ ಅದ್ರ ಬಗ್ಗೆನೂ ಅಧ್ಯಯನಗಳು ನಡೀತಾ ಇದೆ. ಓವರ್ ಆಲ್ ನಮ್ಗೆ ಏನ್ ತಿಳಿದು ಬರ್ತಾ ಇದೆ, ಇದು ಕ್ರಮೇಣ ಹೆಚ್ಚಾಗ್ತಾ ಇದೆ. ಅಂದ್ರೆ ಮೊಬೈಲ್ ಮತ್ತೆ ಇಂಟರ್ನೆಟ್ ಬಳಕೆನೂ ಈ ವ್ಯಸನಕ್ಕೆ ಸೇರ್ಕೊಂಡ್ಬಿಡುತ್ತೆ ಅಧ್ಯಯನಗಳಲ್ಲಿ. ಸೊ ಇದು ಹೆಚ್ಚಾಗ್ತಿದೆ ಅನ್ನೋದು ಒಂದು ಕಂಡು ಬರ್ತಾ ಇದೆ. ಅದು ಹರೆಹರೆಯದ ವಯಸ್ಸಲ್ಲಿ. ಈ ಗೇಮಿಂಗ್ ವ್ಯಸನ ಅನ್ನೋದು
ಒಂದು 3-10% ಮಕ್ಕಳಲ್ಲಿ ಹರಿಹರದಲ್ಲಿ ಕಂಡು ಬರಬಹುದು ಅಂತ. ಅದೇ ಮೊಬೈಲ್ ವ್ಯಸನ ತಗೊಂಡ್ರೆ ಅದು 10-20% ಬರಬಹುದು ಅಂತ ಇದೆ. ಬಟ್ ಆದ್ರೆ ನಾವು ಇದು ಚಿಕ್ಕ ಚಿಕ್ಕ ಒಂದು ನಗರ ಪ್ರದೇಶಗಳಲ್ಲಿ ಮಾಡಿರೋ ಅಧ್ಯಯನಗಳು. ಒಂದು ದೊಡ್ಡದಾಗಿ ಇಡೀ ದೇಶನ ಕವರ್ ಮಾಡುವಂತ ಒಂದು ಅಧ್ಯಯನಗಳು ಇದರಲ್ಲಿ ನಡೆದಿಲ್ಲದೆ ಇರೋದ್ರಿಂದ ಇಷ್ಟೇ ಅನ್ನೋ ಒಂದು ನಂಬರ್ನ ಹೇಳೋದು ಕಷ್ಟ ಆದರೂ ಸಹ ಇದು ಇಂಥ ವಯಸ್ಸಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಮಕ್ಕಳು ಜಾಸ್ತಿ ಗೇಮಿಂಗ್ ಆಡ್ತಾ ಇದ್ದಾರೆ, ಮಕ್ಕಳು ಜಾಸ್ತಿ ಮೊಬೈಲ್ ಬಳಸ್ತಾರೆ ಅನ್ನೋದು ಒಂದು ಸಮಾಜದಲ್ಲಿ ಒಂದು ಕಂಡು ಬರ್ತಿರೋ ಒಂದು ಕಳವಳ ಅಥವಾ ಒಂದು ಕಷ್ಟ ಅಥವಾ ಒಂದು ತೊಂದರೆ ಅಂತ ನಾವು ಅನ್ಕೋಬಹುದು. ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಯಾವುದೇ ಒಂದು ಹರಿಹರದ ವ್ಯಕ್ತಿ ಅಥವಾ ಹುಡುಗಿ ಈ ತರ ಮೊಬೈಲ್ ಬಳಸ್ತಾ ಇದ್ದಾರೆ ಅಂದ್ರೆ ನಾವು ಆತರ ನಿಮಗೆ ವ್ಯಸನ ಇದೆ ಅಂತ ಹೇಳೋದಕ್ ಮೊದಲು ಅವರು ಯಾವ್ದಾದ್ರು ಭಾವನಾತ್ಮಕ ತೊಂದರೆಗಳಿಂದ ಒಳಗಾಗಿದ್ದಾರಾ? ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಂಬಂಧದ ಕಷ್ಟ ಅಥವಾ ಅಧ್ಯಯನದ ಒತ್ತಡ ಬಂತು ಅಂತ ಹೇಳಿದ್ರು ಸಹ ಅವ್ರಿಗೆ ಅವಾಗ ಮನಸ್ಸು ಕುಗ್ಗುತ್ತೆ. ಮನಸ್ಸು ಕುಗ್ದಾಗ ನಾವು ಏನಾದ್ರು ಒಂದು ಅನ್ಪ್ರೊಡಕ್ಟಿವ್ ಆಕ್ಟಿವಿಟಿ ಅಂತ ನಮ್ಗೇನು ಅಂತದ್ರಲ್ಲಿ ನಾವು ಒಳಗೊಡಿಸ್ತೀವಿ. ಅಂತ ಸಮಯದಲ್ಲಿ ಇಂಥ ಮೊಬೈಲ್ ಬಳಕೆಯನ್ನು ಹೆಚ್ಚಾಗಿ ಕಾಣಬಹುದು. ಅಂದ್ರೆ ಅಂದ್ರೆ ಈ ಚಟದ ನಡವಳಿಕೆಯ ಹಿಂದೆ ಒಂದು ಭಾವನಾತ್ಮಕ ಕೊರತೆ ಸಮಸ್ಯೆ ಇರುತ್ತೆ, ಅದನ್ನ ಗುರುತಿಸಬೇಕು. ಎರಡು ಬೇರೆ ಬೇರೆ. ನಾವು ಫಸ್ಟ್ ಒಂದು ವ್ಯಸನ ಇದೆ ಅನ್ನೋದಕ್ ಮೊದಲು ಅವರಿಗೆ ಭಾವನಾತ್ಮಕ ತೊಂದರೆಗಳಿದೆಯಾ ಇಲ್ವಾ ಅನ್ನೋದನ್ನ ಗುರುತಿಸೋದು ಮುಖ್ಯ. ಅದು ಇಲ್ಲ ಅಂದ್ರೆ ಅದು ವ್ಯಸನ ಅಂತ ಬರುತ್ತೆ. ಎರಡನೇದಾಗಿ ಎಷ್ಟೊಂದು ಹರಿಹರದವರಲ್ಲಿ ಈ ತರ ಒಂದು ದುಃಖ ಅಥವಾ ಭಾವನಾತ್ಮಕ ತೊಂದರೆ ಶುರು ಆದ್ಮೇಲೆ ಅದರ ಒಂದು ಫಲಿತಾಂಶವಾಗಿ ಇಂಥ ಮಕ್ಕಳಲ್ಲಿ ಈ ವ್ಯಸನಗಳು ಸಹ ಉದ್ಭವ ಆಗಬಹುದು. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಹದಿಹರೆಯದವರಲ್ಲಿ ಕಂಡುಬರುವಂತಹ ಚಟದ ನಡವಳಿಕೆಯ ಬಗ್ಗೆ ಚರ್ಚೆ ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಿಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಹದಿಹರೆಯದವರಲ್ಲಿ ಕಂಡುಬರುವ ಚಟದ ನಡವಳಿಕೆಯ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ KM ರಾಜೇಂದ್ರ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟ್ರೇ, ಹದಿಹರೆಯದವರಲ್ಲಿ ವರ್ತನೆಯ ವ್ಯಸನಗಳಿಗೆ ಕಾರಣ ಏನು? ಇದನ್ನ ತಡೆಗಟ್ಟಕ್ಕೆ ಸಾಧ್ಯವೇ? ದಯವಿಟ್ಟು ತಿಳಿಸಿ. ಸೊ ಇದರ ಕಾರಣಗಳೇನು? ಮುಖ್ಯವಾಗಿ 3 ಕಾರಣಗಳು. ಒಂದನೆಯದು ನಮ್ಮಲ್ಲಿ ಇರುವಂತಹ ಟೆಕ್ನಾಲಜಿ, ಅದರ ಜೊತೆಗೆ ನಮಗೆ ಸಿಗ್ತಿರುವಂತಹ ಈ ಒಂದು ಆನ್ಲೈನ್ ಆಫ್ಲೈನ್ ಗೇಮ್ಗಳು. ಇದು ಒಂದ್ ಕಡೆ ಟೆಕ್ನಾಲಜಿ. ಈ ಗೇಮ್ಗಳಲ್ಲಿ ಬಹಳ ಬಹಳ ಡೆವಲಪ್ಮೆಂಟ್ಗಳಾಗ್ಬಿಟ್ಟಿದೆ. ಆ ಮಕ್ಕಳುಗಳಿಗೆ ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಮಾಡಕ್ ಆಸೆ ಇದೆಯಾ, ಆ ಚಾಟ್ ಬಾಕ್ಸ್ ಕೊಡ್ತಾರೆ. ಕಾಂಪಿಟೇಷನ್ಗೆ ಆಸೆ ಇದೆಯಾ, ಕಾಂಪಿಟೇಷನ್ ಮಾಡ್ತಾರೆ. ಪ್ರತಿ 1 ಸೆಕೆಂಡ್ ಅಲ್ಲಿ ಅವ್ರಿಗೆ ರಿವಾರ್ಡ್ ಸಿಗುವಂತೆ ಮಾಡ್ತಾರೆ. ಸೊ ಈ ಗೇಮ್ಗಳ ಸೃಷ್ಟಿ ಹೇಗೆ ಅಂತ ಹೇಳಿದ್ರೆ, ಪ್ರತಿ ಕ್ಷಣದಲ್ಲೂ ನಾನು ಗೆಲ್ಬಲ್ಲೆ, ಮತ್ತೆ ನಾನು ಇದರಲ್ಲಿ ಒಂದು ಸ್ನೇಹದ ಸೃಷ್ಟಿ ಮಾಡ್ಕೋಬಲ್ಲೆ ಅನ್ನೋ ಒಂದು ಪರಿಸ್ಥಿತಿನ ಕೊಡುವಂತಹ ಪರಿಕಲ್ಪನೆಯನ್ನ ಮೂಡಿಸ್ತಾ ಇದ್ದಾವೆ. ಇದು ಆ ಟೆಕ್ನಾಲಜಿ ಸಂಬಂಧಪಟ್ಟ ವಿಷಯಗಳು, ಆ ಗೇಮ್ ಸಂಬಂಧಪಟ್ಟ ವಿಷಯಗಳು, ಅದರಲ್ಲಿ ಸಿಗುವಂತಹ ರಿವಾರ್ಡ್ ಸಂಬಂಧಪಟ್ಟ ವಿಷಯಗಳಾದ್ರೆ. ಎರಡನೆಯದು ಇವರ ವಯಸ್ಸು. ಈ ಹರಿಹರದವರು ಈ ವಯಸ್ಸಲ್ಲಿ ನಿರ್ಧಾರಗಳು ಮಾಡೋದು, ಈ ಒಂದು ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದು, ಈ ಭಾವನೆಗಳನ್ನ ನಿಭಾಯಿಸೋದು, ಇದನ್ನ ಕಲಿಯೋ ಒಂದು ವಯಸ್ಸು. ಹೌದೌದು. ಸೊ ಈ ವಯಸ್ಸಿನಲ್ಲಿ
ಯಾವುದೇ ರೀತಿಯಾದ ನಡವಳಿಕೆ ಕಷ್ಟಗಳು ಅಥವಾ ಒಂದು ಭಾವನಾತ್ಮಕ ಕಷ್ಟಗಳು ಬರೋದು ಸಹ ಸಹಜ. ಹೌದು ಹೌದು. ಈ ವಯಸ್ಸಲ್ಲಿ ಸ್ನೇಹದ ಇನ್ಫ್ಲೂಯೆನ್ಸು ಜಾಸ್ತಿ. ಹೌದು ಹೌದು. ಸೊ ಈ ಸ್ನೇಹದ ಇನ್ಫ್ಲೂಯೆನ್ಸು, ಈ ವಯಸ್ಸು, ಆ ಎರಡು ಕಾರಣಗಳು ಆ ಮಕ್ಕಳನ್ನ ಅದನ್ನ ಬಳಸೋಕೆ, ಅದನ್ನ ಕಲಿಯೋಕೆ ಜಾಸ್ತಿ ಅನುವು ಮಾಡ್ತವೆ. ಸೊ ಟೆಕ್ನಾಲಜಿ ಇದೆ, ವಯಸ್ಸು ಇದೆ, ಮತ್ತೆ ಆ ಸ್ನೇಹಿತರ ಇನ್ಫ್ಲೂಯೆನ್ಸು ಇದೆ. ಸೊ ಇದು ಎರಡನೇ ಕಾರಣ. ಆದ್ರೆ ಮೂರನೇದು, ಇದ್ರ ಬಗ್ಗೆ ಒಂದು ಚೌಕಟ್ಟು ಅನ್ನೋದು ಸೃಷ್ಟಿ ಮಾಡದೇ ಇರೋದು. ಮನೆಯಲ್ಲಿ ಇವಾಗ ಈ ಮೊಬೈಲ್ ಅನ್ನೋದ್ರ ಬಳಕೆ ಏನು, ಇದರ ಉಪಯೋಗಗಳೇನು, ಇದರ ದುರುಪಯೋಗಗಳೇನು, ಇದರಿಂದ ನಮ್ಗೆ ಏನ್ ತೊಂದರೆ ಬರಬಹುದು, ಇದನ್ನ ನಾವು ಚಿಕ್ಕ ವಯಸ್ಸಿಂದಾನೇ ಸೃಷ್ಟಿ ಮಾಡಬೇಕು. ಹೌದು ಹೌದು. ಒಂದು ಆ ವಯಸ್ಸಿಗೆ ಅನುಗುಣ, ಎರಡನೇದು ಅದ್ರ ಮೇಲಿರೋ ಹತೋಟಿ. ಇವೆರಡರ ಸೃಷ್ಟಿನ ನಾವು ಈ ಕಾಲದಲ್ಲಿ ಮೊದಲಿಂದಾನೇ ಮಕ್ಕಳಿಗೆ ಹೇಳ್ಕೊಡ್ತಾ ಬರಬೇಕು. ಹೌದು ಹೌದು. ಮನೆಯಲ್ಲಿ ಏನೋ ಭಾವನಾತ್ಮಕ ಕಷ್ಟಗಳಿದಾವೆ ಅಥವಾ ಒಂದು ಕಂಟ್ರೋಲ್ ಇಲ್ಲ ಅಂತ ಹೇಳಿದಾಗ ಇದರಿಂದನೂ ತೊಂದರೆಗಳು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ನಾವು ಈ 3 ತರಹದ ಕಾರಣಗಳನ್ನ ನಾವು ತಿಳಿದು ಬರಬಹುದು. ಇದನ್ನ ಹೇಗೆ ತಡೆಗಟ್ಟಕ್ಕೆ ಸಾಧ್ಯ ಡಾಕ್ಟ್ರೆ? ಮುಖ್ಯವಾಗಿ ಮನೆಯಲ್ಲಿ ಮೊದಲನೆಯದು ಮೊಬೈಲ್ ಅಥವಾ ಟೆಕ್ನಾಲಜಿಯ ಬಗ್ಗೆ ತಿಳುವಳಿಕೆ ಮತ್ತೆ ವಯಸ್ಸಿಗೆ ಅನುಗುಣವಾದ ಚೌಕಟ್ಟು, ಜೊತೆಗೆ ಅದನ್ನ ನಾವು ಮಾನಿಟರ್ ಮಾಡೋದು. ಸೊ ಇದನ್ನ ನಾವು ಪರಿಕಲ್ಪನೆಯಲ್ಲಿ ಸೃಷ್ಟಿ ಮಾಡಿ ಅದನ್ನ ನಾವು ಅನುಗುಣವಾಗಿ ಪಾಲಿಸಿದ್ರೆ ನಾವು ಇಂಥ ತೊಂದರೆಗಳನ್ನ ತಡಿಬಹುದು. ಅವ್ರು ನಿಮ್ಮ ಹತ್ರ ಬಂದ್ರೆ ನೀವು ಅದು ಯಾವ ರೀತಿ ಅವ್ರಿಗೆ ಪರಿಹಾರ, ಟ್ರೀಟ್ಮೆಂಟ್, ಚಿಕಿತ್ಸೆ ಕೊಡ್ತೀರಾ? ಸೊ ಮುಖ್ಯವಾಗಿ ನಾವು ಈ ಚರ್ಚೆ ಮಾಡಿದ್ವಲ್ಲ, ಇವೆಲ್ಲನೂ ಅವರಿಗೆ ಅರ್ಥ ಮಾಡಿಸಿ ಮುಖ್ಯವಾಗಿ ಕೌನ್ಸಿಲಿಂಗ್ ಮುಖಾಂತರ ನಾವು ಅದನ್ನ ತಿಳಿಸ್ತೇವೆ. ಅದ್ರ ಬಗ್ಗೆ ಅವ್ರೇನ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ, ಮೋಟಿವೇಶನ್ ಮೂಡಿಸಿ ಹೇಗೆ ಆ ಹತೋಟಿನ ಸಾಧನೆ ಮಾಡ್ತಾ ಅವರ ನಿಜ ಜೀವನದ, ಅಂದ್ರೆ ಅವರ ಒಂದು ವೈಯಕ್ತಿಕ ಜೀವನ ಅಥವಾ ವಿದ್ಯಾಭ್ಯಾಸ ಜೀವನದ ಬಗ್ಗೆನೂ ಅವರು ಕಾಳಜಿ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿದಾಗ, ಅವ್ರಿಗೆ ಅದು ಪ್ರಾಕ್ಟಿಕಲ್ ಆಗಿ ಅರ್ಥ ಆದಾಗ ಅವರು ಅದ್ರ ಮೇಲೆ ಹತೋಟಿ ಸಾಧನೆ ಮಾಡ್ಲಿಕ್ಕೆ ಕ್ರಮೇಣ ಮಾಡ್ತಾರೆ. ನಾವು ಅದೇ ಅವ್ರನ್ನ ಸ್ಟ್ರಿಕ್ಟ್ ಆಗಿ ನೀನ್ ಮಾಡ್ಬೇಡ, ನಾನು ಹಿಂಗ್ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಸಂಬಂಧಗಳ ತೊಂದರೆಗಳು ಮತ್ತೆ ಅತಿ ಹೆಚ್ಚು ಬಳಕೆಗೆ ಕಾರಣ ಆಗ್ಬಿಡುತ್ತೆ. ಈ ಕಾರ್ಯಕ್ರಮನ ಕೇಳ್ತಿರುವಂತಹ ಶ್ರೋತೃಗಳು ಇದ್ರ ಬಗ್ಗೆ ಎಲ್ಲಿ ಸಹಾಯ ಪಡಿಬಹುದು ಅಂತ ಕೇಳಿದ್ರೆ ಅದಕ್ಕೇನು ಹೇಳ್ತೀರಾ? ಸೊ ಸಹಾಯ ಪಡೆಯೋದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ಮಾನಸಿಕ ಆರೋಗ್ಯ ತಜ್ಞರು ಅಂತ ಹೇಳ್ತಾರೆ. ಅವರು ಒಬ್ರು ಸೈಕಾಲಜಿಸ್ಟ್, ಮನೋತಜ್ಞರಿರ್ಬೋದು, ಸೈಕ್ಯಾಟ್ರಿಸ್ಟ್ ಇರಬಹುದು ಅಥವಾ ಸೋಷಿಯಲ್ ವರ್ಕರ್ ಇರಬಹುದು. ಇವ್ರಿಗೆಲ್ಲರಿಗೂ ಸಹ ಈ ಒಂದು ಪರಿಕಲ್ಪನೆಯ ಬಗ್ಗೆ, ಈ ಒಂದು ಪರಿಸ್ಥಿತಿಯ ಬಗ್ಗೆ ಒಂದು ಪರಿಕಲ್ಪನೆಗಳಿರುತ್ತೆ. ಇವರು ಮಕ್ಕಳಿಗೆ ಹೇಗೆ ನಾವು ಮತ್ತೆ ಮನೆಗೆ ನಾವು ಹೇಗೆ ಮಾರ್ಗದರ್ಶನ ಕೊಡಬೇಕು ಅಂತ ಇರುತ್ತೆ. ಸೊ ಅವ್ರ ಹತ್ರ ಹೋಗಿ ಕಾಣಬಹುದು. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ DMHP ಅಂದ್ರೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಕೆಳಗಡೆ ಒಂದು ತಾಲೂಕಿನಲ್ಲಿ ಈ ಒಂದು 3 ತಜ್ಞರು ಬಂದು ಭೇಟಿ ಮಾಡ್ತಾರೆ. ಸೊ ಪೋಷಕರು ಅಂತ ಮಕ್ಕಳನ್ನ ಆ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋದ್ರೆ, ಮನೋಚೈತನ್ಯ ಕ್ಲಿನಿಕ್ ಅಂತ ಹೇಳ್ತಾರೆ, ಅಲ್ಲಿ ಆ ಮಗುಗೆ ಅವಶ್ಯಕತೆ ಇರೋ ಕೌನ್ಸಿಲಿಂಗ್ ದೊರಕುತ್ತೆ, ಮನೆಗೂ ಸಿಗುತ್ತೆ. ಪ್ರತಿ ತಾಲೂಕಲ್ಲಿ, ಪ್ರತಿ ಜಿಲ್ಲೆನಲ್ಲೂ ಇಂತಹ ಒಂದು ಸೌಲಭ್ಯ ಇದೆ. ಅದನ್ನ ಉಪಯೋಗ ಪಡಿಬಹುದು ಪೋಷಕರು ಮತ್ತೆ ಮಕ್ಕಳು ಕೂಡ. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ರಾಜೇಂದ್ರ ಅವರೇ, ಎಲ್ಲ ಕೇಳುಗರಿಗೆ ಹದಿಹರೆಯದವರಲ್ಲಿ ಕಂಡುಬರುವಂತಹ ಚಟದ ನಡವಳಿಕೆಯ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ ಕಲ್ಯಾಣ್. ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ MM ಶ್ರೀನಿವಾಸ್ ಭರತ್, ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524.
ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.